ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿರೋ ಪ್ರಕಾರ ಸೇಮ್ ಅದೇ ಔಷಧಿಗಳನ್ನು ನಿಮಗೆ ಯಾವ ಥರ ಯೂಸ್ ಮಾಡೋದು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಕೊರಾವಿಟಾ ಸಿಸ್ತನೆ ಮತ್ತು ಅದರಲ್ಲಿರ್ತಕ್ಕಂಥ ಕಂಟೆಂಟು ಮೈಕ್ಲೋ ಬ್ಯೂಟೆನಿಲ್ 10% ಇದೆ. ಸೊ ಈ ಒಂದು ಫಂಗಿಸೈಡ್ನ ಫಸ್ಟು ನೀವು ವಾಟ್ರಲ್ಲಿ ಹಾಕಿಬಿಟ್ಟು ಕಲಿಸ್ಬೇಕು. ಇದಾದಮೇಲೆ ನೆಕ್ಸ್ಟ್ ನೀವು ಬಂದುಬಿಟ್ಟು ಬಯರ್ದು ಬೋನಸ್ಸು, ಇದು ಟೆಬಿಕೊನೋಜಲ್ 38.39% ಇದೆ. ಇದನ್ನು ಮಿಕ್ಸ್ ಆದಮೇಲೆ ಲಾಸ್ಟಿಗೆ ನೀವು ವಲಾಗ್ರೋ ಕಂಪ್ನಿದು ಮೆಗಾಫೋಲ್, ಇದರಲ್ಲಿ ನಿಮಗೆ ಸೀವೀಡ್ ಎಕ್ಸ್ಟ್ರಾಕ್ಟು, ಪ್ರೋಟೀನ್ ಹೈಡ್ರೋಲಿಸಿಸ್ ಮತ್ತು ಅಮಿನೋ ಆಸಿಡ್ಗಳಿದ್ದಾವೆ. ಸೊ ಇದನ್ನು ಯೂಸ್ ಮಾಡೋದ್ರಿಂದ ನಿಮಗೆ ಗ್ರೋತ್ ಪ್ರಮೋಟ್ರ್ ಹಾಗೂ ಸ್ಟ್ರೆಸ್ ರಿಲೀಫ್ ಇರುತ್ತೆ. ತಂದಿದ್ದೇನೆ. ಸೊ ಇದ್ರ ಜೊತೆಗೆ ನೀವು ಒಂದು 100 ml ಈ ಒಂದು ಗಮ್ಮನ್ನು ಒಂದು ಬ್ಯಾರ್ಲಿಗೆ ಯೂಸ್ ಮಾಡಬೇಕಾಗುತ್ತೆ. ಇದು 200 ml ಇದೆ, 250 ml. ಇದರಲ್ಲಿ 100 ml ಮಾತ್ರ ನಾವು ಒಂದು ಬ್ಯಾರ್ಲಿಗೆ ಹಾಕಬೇಕು. ಸೊ ಇದಿಷ್ಟು ಕಾಂಬಿನೇಷನ್ ನಿಮಗೆ ಮೆರಿವೋನು ಹಾಗೆ ಟಾಟಾ ಸರ್ಪ್ಲಸ್ಸು ಮತ್ತು 13-0-45 ಆದಮೇಲೆ ಯೂಸ್ ಮಾಡಬೇಕಾಗಿರ್ತಕ್ಕಂತಹ ಒಂದು ಕಾಂಬಿನೇಷನ್ ಇದೆ. ಇದು ಬಂದುಬಿಟ್ಟು ಮೇಯ್ನಾಗಿ ನಾವು ಯೂಸ್ ಮಾಡ್ತಾ ಇರೋದು ಪೆರಿಕ್ಯುಲೇರಿಯಾ ಹಾಗೂ ಎಲೆ ಚುಕ್ಕೆ ರೋಗಕ್ಕೆ. ಇದರಲ್ಲಿ ಯಾವುದೇ ರೀತಿ ಕೊಳೆ ರೋಗಕ್ಕೆ ನಾವು ಔಷಧಿಗಳನ್ನು ಸಿಂಪಡಣೆ ಮಾಡ್ತಾಯಿಲ್ಲ. ಸೊ ಲಾಸ್ಟ್ ಟೈಮ್ ನಾವು ಕೊಟ್ಟಿರೋದು ಗ್ರೂಪ್ 7 ಮತ್ತು ಗ್ರೂಪ್ 11. ಇದು ಗ್ರೂಪ್ 3ನಲ್ಲಿರೋದ್ರಿಂದ ನಿಮಗೆ ನಾವೊಂದು ಚೈನ್ ಲಿಂಕ್ನ ತಪ್ಪಿಸ್ದಂಗಾಗುತ್ತೆ ರೆಸಿಸ್ಟೆನ್ಸ್ ಪವರ್ನ. ಸೊ ಓಕೆ, ಥ್ಯಾಂಕ್ ಯು. ಇದಾದಮೇಲೆ ನೆಕ್ಸ್ಟು ಒಂದು ವಾರ ಆದಮೇಲೆ ಏನು ಚೇಂಜಸ್ ಆಗುತ್ತೆ ಅಂತ ನಿಮಗೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ.